ಆಸ್ತಿ ದಾಖಲೆ ಕಳುವು ಪ್ರಕರಣದ ವಿಚಾರವಾಗಿ ಈಗ 41 ಎಕರೆ ಭೂಮಿಯ ದಾಖಲೆ ಪತ್ರ ಕಳುವಾಗಿದೆ ಅಂತ ಆರೋಪವನ್ನ ಮಾಡಲಾಗಿದೆ. ಇಲ್ಲಿ ವಿಶೇಷ ತಹಶೀಲ್ದಾರ್ ಲಕ್ಷ್ಮಿ ಸೇರಿದಂತೆ 6 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೇಳಿ ಕೇಳಿ 1-2 ಎಕರೆ ಅಲ್ಲ, 41 ಎಕರೆ ಒಂದು ಭೂ ಪ್ರದೇಶದ ಆಸ್ತಿ ದಾಖಲೆ ಕಳುವಾಗಿದೆ ಅಂತ ಹೇಳ್ಬಿಟ್ಟು ಈಗ ಎಫ್ಐಆರ್ ದಾಖಲಾಗಿರೋದು. ಇಲ್ಲಿ ಆರೋಪವನ್ನ ಹೊತ್ತಿರೋರು ಯಾರು ಅಂದ್ರೆ ವಿಶೇಷ ತಹಶೀಲ್ದಾರ್ ಲಕ್ಷ್ಮಿ ಸೇರಿದಂತೆ 6 ಜನ. ಹಲಸೂರುಗೇಟ್ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ಆಗಿದೆ. ಕುಂಬಳಗೋಡು ಬಳಿಯ ಮುಫತ್ ಕಾವಲ್ನ ಭೂಮಿ ಇದು. ಇದರ ಬೆಲೆ ಸುಮಾರು 125 ಕೋಟಿ ಅಂತ ಹೇಳಲಾಗ್ತಾ ಇದೆ. 41 ಎಕರೆ ಜಮೀನಿನ ಕಡತ ನಾಪತ್ತೆಯಾಗ್ಬಿಟ್ಟಿದೆ ಅಂತೆ. ವಿಶೇಷ ಜಿಲ್ಲಾಧಿಕಾರಿ ಬಸವರಾಜರಿಂದ ಎಫ್ಐಆರ್ ಆಗಿದೆ. 41 ಎಕರೆ ಸರ್ಕಾರಿ ಸ್ವತ್ತು ಅಂತ ಹೇಳಿ 2019ರಲ್ಲಿ ಆದೇಶ ಹೊರಡಿಸಲಾಗಿತ್ತಂತೆ. ಅವತ್ತಿನ ವಿಶೇಷ ಜಿಲ್ಲಾಧಿಕಾರಿ ಹೊನ್ನಾಂಬ ಆದೇಶವನ್ನ ಹೊರಡಿಸಿದ್ರಂತೆ. ಅದಾದ್ಮೇಲೆ ಪ್ರತಿವಾದಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು. ಸರ್ಕಾರಿ ಸ್ವತ್ತು ಅಂತ ಹೈಕೋರ್ಟ್ ಆದೇಶ ಕೊಡ್ತು. ಸದ್ಯಕ್ಕೆ ಪಾಣಿ ಹಾಗೇನೆ ಮ್ಯೂಟೇಷನ್ ಪ್ರತಿ ಇಲ್ಲ ಅಂತ ಹೇಳಿ ವಿಶೇಷ ತಹಶೀಲ್ದಾರ್ ಸೇರಿದಂತೆ ಸಿಬ್ಬಂದಿಯಿಂದ ಹಾರಿಕೆ ಉತ್ತರಗಳು ಸಿಗ್ತಾ ಇದೆಯಂತೆ. ಪ್ರತಿವಾದಿಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಕಡತ ಕಳವು ಮಾಡಿಸಲಾಗಿದೆ ಅಂತ ಆರೋಪಿಸಿ ಈಗ ದೂರನ್ನ ಮಾಡಲಾಗಿತ್ತು. ಆ ದೂರಿನ ಆಧಾರದ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಇಲ್ಲಿ 41 ಎಕರೆ ಗುಳುಂ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪವನ್ನ ಎದುರಿಸ್ತಿರೋದು ವಿಶೇಷ ತಹಶೀಲ್ದಾರ್ ಸೇರಿದಂತೆ 6 ಜನ ಸಿಬ್ಬಂದಿ. ಇಲ್ಲಿ ಏನಾಗಿದೆ ಕೇಸ್ ಅಂತಂದ್ರೆ, ಇದು ಈ ಹಿಂದೆ ಸರ್ಕಾರಿ ಜಾಗ ಅಂತ ಹೇಳಿ ಅವಾಗಿನ ಜಿಲ್ಲಾಧಿಕಾರಿ ಆದೇಶವನ್ನ ಹೊರಡಿಸಿದ್ರು. ಅದಾದ್ಮೇಲೆ ಪ್ರತಿವಾದಿಗಳು ಹೈಕೋರ್ಟ್ ಮೊರೆ ಹೋದ್ರು. ಅಲ್ಲೂ ಕೂಡ ಸರ್ಕಾರಿ ಜಾಗ ಅಂತ ಆದೇಶ ಬಂದ ಮೇಲೆ ಈ ಅಧಿಕಾರಿಗಳು ಈ ತರ ಮಾಡಿದ್ದಾರೆ, ಪ್ರತಿವಾದಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ತರ ಡಾಕ್ಯುಮೆಂಟ್ಸ್ ಎಲ್ಲ ಕಳೆದಾಕಿದ್ದಾರೆ ಅಂತ ಆರೋಪ ಈಗ ಎದುರಿಸ್ತಾ ಇರೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್. ಸಾಕಷ್ಟು ಸಂದರ್ಭದಲ್ಲಿ ಇಂಥ ಕೇಸಸ್ ಅನ್ನ ಈ ಹಿಂದೆ ನಾವು ನೋಡಿದೀವಿ. ಯಾವ ತರ ಅಧಿಕಾರಿಗಳು ಶಾಮೀಲಾಗಿರ್ತಾರೆ ಪ್ರತಿವಾದಿಗಳಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಲ್ಲಿ. ಅದರಲ್ಲೂ ಸರ್ಕಾರಿ ಜಾಗ ಅಂತಂದ್ರೆ ಹೆಂಗೆಲ್ಲ ಗುಳುಂ ಮಾಡಿದ್ದಾರೆ ಅಂತ. ಇಲ್ಲಿ 41 ಎಕರೆ ಸುಮಾರು 125 ಕೋಟಿ ಮೌಲ್ಯದ ಆಸ್ತಿ. ಇದು ಏನಿದ್ ಕತೆ? ಶರ್ಮಿತ, ಈಗ ಹಲಸೂರುಗೇಟ್ ಠಾಣೆಯಲ್ಲೂ ಕೂಡ ಇದ್ರ ಬಗ್ಗೆ ವಿಶೇಷ ತಹಶೀಲ್ದಾರ್ ಲಕ್ಷ್ಮಿ ಸೇರಿದಂತೆ 6 ಮಂದಿ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿದೆ. ಇನ್ನು ಕುಂಬಳಗೋಡು ಬಳಿ ಇರುವಂತಹ 41 ಎಕರೆಯ ಒಂದು ಮೂಲ ದಾಖಲೆ ನಾಪತ್ತೆ ಆಗಿರೋ ಬಗ್ಗೆ ಈಗ ವಿಶೇಷ ಜಿಲ್ಲಾಧಿಕಾರಿ ಬಸವರಾಜ್ ಅವರಿಂದ ಈಗ ಕಂಪ್ಲೇಂಟ್ ಆಗಿರೋದು. ಅದು ಎಫ್ಐಆರ್ ಕೂಡ ಮಾಡ್ಕೊಂಡಿದ್ದಾರೆ. ಏನಂದ್ರೆ ಈ ಹಿಂದೆ 2019ರಲ್ಲೂ ಕೂಡ ಆಗಿನ ವಿಶೇಷ ಏನು ಜಿಲ್ಲಾಧಿಕಾರಿ ಆಗಿದ್ದಂತ ಹೊನ್ನಾಂಬರ್ ಅವರು ಕೂಡ ಈ ಒಂದು ಸ್ವತ್ತು ಏನಿದೆ 41 ಎಕರೆ ಜಮೀನೇನಿದೆ ಇದು ಸರ್ಕಾರಿ ಸ್ವತ್ತು ಅಂತ ಒಂದು ಆದೇಶವನ್ನ ಹೊರಡಿಸಿರ್ತಾರೆ. ಅನಂತರ ಪ್ರತಿವಾದಿಗಳು ಕೂಡ ಹೈಕೋರ್ಟ್ಗೆ ಹೋದಾಗ ಅದು ಸರ್ಕಾರದ ಪರವಾಗಿ ಕೂಡ ತೀರ್ಪು ಬಂದಿರುತ್ತೆ. ಬಟ್ ಆದ್ರೆ ಈಗ ವಿಶೇಷ ಬಂದಂತಹ ಜಿಲ್ಲಾಧಿಕಾರಿ ಬಸವರಾಜ್ ಅವರು ಕೂಡ ಅದ್ರ ಬಗ್ಗೆ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಪಿಟೇಷನ್ ಮತ್ತೆ ಪಾಣಿ ಕೂಡ ಅದರ ಒಂದು ಮಾಹಿತಿ ಸಿಗೋದಿಲ್ಲ. ಈ ಬಗ್ಗೆ ಒಂದು ವಿಶೇಷ ಒಂದು ತಹಸೀಲ್ದಾರ್ ಅವರಿಗೆ ಮಾಹಿತಿ ಕೇಳ್ತಾರೆ. ಅಲ್ಲಿನ ಅಧಿಕಾರಿ ಸಿಬ್ಬಂದಿಗೆ ಕೇಳಿದಂತ ಸಂದರ್ಭದಲ್ಲಿ ಅವರು ಹಾರಿಕೆ ಉತ್ತರವನ್ನ ಕೊಡ್ತಾರೆ. ಬಟ್ ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿ ಕೊಡೋದಿಲ್ಲ. ಈ ನಿಟ್ಟಿನಲ್ಲಿ ಅವರು ಈಗ ಏನು ರೆಸ್ಪಾನ್ಸ್ ಏನ್ ಮಾಡೋದಿಲ್ಲ. ಬಟ್ ದಾಖಲೆಗಳಿಲ್ಲ ಅನ್ನೋದ್ರ ಬಗ್ಗೆ ಅವರೇನು ಮಾಹಿತಿಯನ್ನ ಕೊಡ್ತಾರೆ. ಹೀಗಾಗಿ ಅವರು ಈ ರೀತಿ ಅವರ ಮೇಲೆ ಒಂದು ಆರೋಪ ಇದೆ. ಪ್ರತಿವಾದಿಗಳಿಗೆ ಅನುಕೂಲ ಮಾಡಿಕೊಟ್ಟುವ ನಿಟ್ಟಿನಲ್ಲಿ ಇವರು ದಾಖಲೆಗಳನ್ನ ಕಳುವು ಮಾಡಿದ್ದಾರೆ ಅಂತ ಆರೋಪಿಸಿ ಈಗ ಸದ್ಯ ಹಲಸೂರುಗೇಟ್ ಠಾಣೆಗೆ ಎಫ್ಐಆರ್ ಅನ್ನ ಕೊಟ್ಟಿರುವಂತದ್ದು. ಸದ್ಯ ಅವರು ಕೂಡ ಈ ಒಂದು ಎಫ್ಐಆರ್ ಆಧಾರಿತವಾಗಿ ಅವರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದಲ್ಲದೆ ಹಿಂದೆ ಕೂಡ ಎಸಿಬಿ ಅಧಿಕಾರಿಗಳು ಈ ವಿಶೇಷ ತಹಸೀಲ್ದಾರ್ ಲಕ್ಷ್ಮಿ ಏನಿದ್ದಾರೆ ಇವರ ಒಂದು ಮೇಲೆ ಕಂದಾಯ ಭವನದಲ್ಲಿ ಒಂದು 5 ಲಕ್ಷ ಹಣವನ್ನ ತೆಗೆದುಕೊಳ್ಬೇಕು ಅಂತ ಸಂದರ್ಭದಲ್ಲಿ ಕೂಡ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿ ಅವ್ರು ರೆಟೆಂಡ್ ಆಗಿ ಸಿಕ್ಕಿಬಿದ್ದು ಅವರನ್ನ ಲಕ್ಷ್ಮಿ ಅವರನ್ನು ಕೂಡ ಬಂಧನ ಮಾಡಿದ್ರು ಹಿಂದೆಗೆ. ಆದ್ರೆ ಇವ್ರ ಮೇಲೆ ಸಾಕಷ್ಟು ಅಲಿಗೇಷನ್ ವಿಶೇಷ ತಹಸೀಲ್ದಾರ್ ಲಕ್ಷ್ಮಿ ಮೇಲೆ ಬೇರೆ ಬರುವಂತದ್ದು. ಬಟ್ ಈಗ ಎಫ್ಐಆರ್ ಕೂಡ ದಾಖಲಾಗಿ ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಶರ್ಮಿತಾ. ಅಂದ್ರೆ ಇವಾಗ ಲಕ್ಷ್ಮಿ ಸೇರಿದಂತೆ 6 ಜನರ ಮೇಲೆ ಎಫ್ಐಆರ್ ಆಗಿರೋದು. ಸೊ ಅವ್ರನ್ನೆಲ್ಲ ಈಗ ವಿಚಾರಣೆ ಮಾಡ್ತಾ ಇದ್ದಾರಾ? ಕೇಸ್ ಅಂದ್ರೆ ತನಿಖೆ ಯಾವ ಹಂತದಲ್ಲಿದೆ? ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗಂಗಾಧರ್? ಎಸ್ ಶರ್ಮಿತಾ, ಬಟ್ ಈಗ ಕಳೆದ ತಿಂಗಳು ಈ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು. ಅವರ ಸಿಬ್ಬಂದಿ ಯಾರ ಮೇಲೆ ಎಫ್ಐಆರ್ ಆಗಿತ್ತು ವಿಶೇಷ ತಹಸೀಲ್ದಾರ್ ಅವರು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅದಲ್ಲದೆ ಈಗ ವಿಶೇಷ ಜಿಲ್ಲಾಧಿಕಾರಿ ಆದಂತ ಬಸವರಾಜ್ ಅವರಿಂದ ಕೂಡ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗ ಯಾಕಂದ್ರೆ ಕಳುವು ಆರೋಪ ಮಾಡುವ ಹಿನ್ನೆಲೆಯಲ್ಲಿ ಮತ್ತೆ ಯಾಕಂದ್ರೆ ಇದು ಲ್ಯಾಂಡ್ ಲಿಟಿಗೇಷನ್ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದಷ್ಟು ಮಾಹಿತಿಯನ್ನ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಕೋರ್ಟ್ ಇಂದ ಒಂದಷ್ಟು ಪರ್ಮಿಷನ್ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಏಕಾಏಕಿ ನೇರ ಅವರನ್ನ ಏನಂತ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದಕ್ಕಾಗುದಿಲ್ಲ. ಹೀಗಾಗಿ ಅವರನ್ನು ಕೂಡ ವಿಚಾರಣೆ ಮಾಡಿದ್ರೆ ಬಟ್ ಈ ಮೂಲ ದಾಖಲಾತಿಗಳು ಎಲ್ಲಿದೆ ಅನ್ನೋದ್ರ ಬಗ್ಗೆ ಹುಡ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಶರ್ಮಿತಾ.